ಶಕ್ತಿ ಇವತ್ತು ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕಿದೆ. ದಿ ಕ್ವಾಲಿಟಿ ಆಫ್ ಎಜುಕೇಶನ್, ದಿ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂಥ ಇಂಜಿನಿಯರ್ಸು, ಇಲ್ಲಿರುವಂಥ ಡಾಕ್ಟರ್ಸು, ನಮ್ಮಲ್ಲಿರುವಂಥ ಎಲ್ಲ ಥರದಲ್ಲಿ ಏನು ಒಂದು ಉತ್ತಮವಾಗಿದೆ, ಬಹುಶಃ ಎಲ್ಲೂ ಕೂಡ ಇಲ್ಲ ಅಂಥದ್ದು. ಮಾಧ್ಯಮದಲ್ಲೂ ಕೂಡ ತಾವು ನೀವೇನು ಯಾರು ಬಾಂಬೆಲಿರುವಂಥ ಇವ್ರಿಗೆ ಟಿವಿ ಆಂಕರ್ಸ್ ಇರ್ಬೋದು, ಅಲ್ಲಿರುವಂಥ ಮೀಡಿಯಾ ಆಗಿರ್ಬೋದು, ಡೆಲ್ಲಿರುವಂಥ ಮೀಡಿಯಾ ಯಾರು ಕಡಿಮೆ ಏನಿಲ್ಲ. ಬಟ್ ಏನಪ್ಪಾ ಅಂದ್ರೆ ಹೆಡ್ ಕ್ವಾರ್ಟರ್ಸು, ಫೈನಾನ್ಷಿಯಲ್ ಕ್ಯಾಪಿಟಲ್ಸ್, ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇವರೆಲ್ಲ ಬದುಕ್ತಾ ಇದ್ದಾರೆ. ಸೊ ಹಂಗೆ ನಿಮ್ಮಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ. ನಿಮ್ಮಲ್ಲೂ ಕೂಡ ಯಾರಿಗೇನು ಕಡಿಮೆ ಇಲ್ಲ. ವಿಶೇಷವಾಗಿ ಇವತ್ತು ಏನು ಗ್ರಾಮೀಣ ಪ್ರದೇಶದಿಂದ ಬಂದಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅವರಲ್ಲೂ ಕೂಡ ಅವ್ರದೇ ಆದಂತ ಒಂದು ಟ್ಯಾಲೆಂಟ್ ಇದೆ. ನಾವೇನೋ ಒಬ್ಬರಿಗೆ ಆಗೋದಿಲ್ಲ, ಹಳ್ಳಿಲಿದ್ದಾನೆ, ಇವಕ್ಕೇನು ನಡೆಸೋಕೆ ಆಗೋದಿಲ್ಲ ಅಂತಿಲ್ಲ. ಈಗ ಮೀಡಿಯಾ ಕೂಡ ಈಗ ಡಿವಿಷನ್ ಆಗೋಗ್ಬಿಟ್ಟಿದೆ. ಎಲ್ಲ ಒಂದೊಂದು ಡಿಸ್ಟಿಕ್ಗೆ, ಒಂದೊಂದು ರೀಜನ್ಗೆ ಎಲ್ಲ ಕೂಡ ಹೊಸ ಹೊಸ ಪೇಪರ್ಗಳು, ಟಿವಿಗಳು ಎಲ್ಲ ಕೂಡ ಇವತ್ತು ಬರ್ತಾ ಇದೆ. ಮತ್ತು ಈ ನ್ಯಾಷನಲ್ ಸ್ಟೇಟ್ ಲೆವೆಲ್ ಟಿವಿಗಳು ಕೂಡ, ಈ ಪೇಪರ್ಗಳು ಕೂಡ ಈಗೆಲ್ಲ ಡಿವಿಷನ್ ಪ್ರಿಂಟ್ ಕೂಡ ಇವತ್ತು ಡಿವಿಷನ್ ಆಗೋಗ್ಬಿಟ್ಟಿದೆ. ಸೊ ಅದರಿಂದ ಎಲ್ಲರೂ ಕೂಡ ಇಡೀ ಸ್ಟೇಟ್ ಅಲ್ಲೇ ಒಂದು ದೊಡ್ಡ ಸ್ಕೋಪ್, ಯಾರು ಬೇಕಾದ್ರೂ ಯಾವ ಮಟ್ಟಕ್ಕಾದ್ರೂ ಬೆಳಿಲಿಕ್ಕೆ. ಈ ರಾಜಕಾರಣಿಗಳು ನಾವೇನು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ರಾಜಕಾರಣ ಮಾಡ್ತೀವಿ, ಹಂಗೆ ನೀವು ಕೂಡ ಬಂದು ಎಲ್ಲ ಬೇಕಾದ್ರೂ ನಿಮ್ಮ ವೃತ್ತಿಯನ್ನ ಬೆಳೆಸ್ಕೊಂಡು ನಾಯಕರಾಗಲಿಕ್ಕೆ ಒಂದು ಅವಕಾಶ ಇದೆ. ಸೊ ಹಂಗೆ ನಮ್ಮ ಸರ್ಕಾರ ಕೂಡ ಈ ಪ್ರಧಾನ ಇದಕ್ಕೆ ಎಷ್ಟು ಶಕ್ತಿ ಹಾಕಿ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ, ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ಹಂಗೆ ನಿಮ್ಮಲ್ಲೂ ಕೂಡ ದೊಡ್ಡ ನಾಯಕತ್ವ ಗುಣವನ್ನು ಬೆಳೆಸ್ಕೊಡ್ಬೇಕು ಅಂತ ಹೇಳಿ ಬಹಳ ಹಿರಿಯರಿಗೆಲ್ಲ ಇವತ್ತು ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ತಾವೆಲ್ಲ ಆಯ್ಕೆ ಮಾಡಿದ್ದೀರಿ. ತಾವು ಅನೇಕ ಅವರ ಸ್ನೇಹಿತರನ್ನ ಕೂಡ ಬಂದು ಆಶೀರ್ವಾದ ಮಾಡಲಿಕ್ಕೆ ಅನೇಕ ಹಿರಿಯ ಸ್ನೇಹಿತರುಗಳೆಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹಾರೈಸಿ ಮುಂದಿನ ದಿನದಲ್ಲಿ ಭೇಟಿ ಮಾಡ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ ಇರಲಿ. ನಮ್ಮೆಲ್ಲರಿಗೂ ನಮಸ್ಕಾರ. ಈ ನಿರುಪಮಾ ಕೆಎಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ 2003ರಲ್ಲಿ ಯುನೈಟೆಡ್ ಟೈಮ್ಸ್ ಮೂಲಕ ಪತ್ರಿಕೋದ್ಯಮಕ್ಕೆ ಪ್ರವೇಶ, ತದನಂತರ ಶಿವಮೊಗ್ಗ ಜಿಲ್ಲಾ ವರದಿಗಾರರಾಗಿ 4 ವರ್ಷಗಳ ಸೇವೆ, ಹೀಗೆ ಹಲವು ಹುದ್ದೆಗಳನ್ನು ಹೊರದಿದ್ದಾರೆ. ಇವರೊಂದಿಗೆ ನೇತಾ ಹಾಗೂ ಒಡೆಯರ್, ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು, ಹಾಗೆಯೇ ಪ್ರಸ್ತುತ ಮುದುಗಲ್ ಉದಯಕಾಲ ಪತ್ರಿಕೆ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪರಿಷತ್ ಸಂಘಟನಾ ಕಾರ್ಯದರ್ಶಿಯಾಗಿ ಅಶ್ವಿನಿ ಭಾರತವನ್ನ ಪ್ರತಿನಿಧಿಸುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರೆಲ್ಲ ಸಾಧನೆ ನಡೆಸಿದ್ದಾರೆ, ಪಡೆದಿದ್ದಾರೆ ಉಪಮುಖ್ಯಮಂತ್ರಿಗಳಿಂದ. ಅವರ ಒಂದು ಪರಿಚಯ, ಬೆಂಗಳೂರಿನಲ್ಲಿ ಜನನ, ಪತ್ರಿಕೋದ್ಯಮದಲ್ಲಿ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ಡಿಪ್ಲೊಮಾ ಪದವಿ ಪ್ರಶಸ್ತಿ. ಹೀಗೆ ಶ್ರೀ ರಿಜ್ವಾನ್ ಅವರಿಗೆ ಅಭಿನಂದನೆಗಳು. ಬಂಧುಗಳೇ,